ವಿಡಿಯೋ ಏನಂದರೆ ನೇಹಾಸ್ ಅಲಾರಾಮ್ ಕ್ಲಾಕ್ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ನ ನೋಡೋಣ ಬನ್ನಿ. ನ್ಯೂ ವರ್ಡ್ಸ್. ಫಸ್ಟ್ ಒನ್, ಸ್ನಗಲ್ಸ್. ಸ್ನಗಲ್ಸ್ ಮೀನ್ಸ್ to get into a place that you feel safe. Second one, mutters. Mutters means speak in lower voice. ಕನ್ನಡದಲ್ಲಿ ಗೊಣಕಣದು ಅಂತ. ನೆಕ್ಸ್ಟ್ ಒನ್, window sill. Window sill means the wood, the thick, the bottom window. ಅಂದರೆ ಕಿಟಕಿಯ ಚಡತ. ನೆಕ್ಸ್ಟ್ ಒನ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮೀನ್ಸ್ ಕಾಮ್ ಡೌನ್. ಕನ್ನಡದಲ್ಲಿ ವಿಶ್ರಾಂತಿ. ನೆಕ್ಸ್ಟ್ ಪೇಜ್, ರೀಡಿಂಗ್ ಈಸ್ ಫನ್. ಟಿಕ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಒನ್, ವಾಟ್ ಟೈಮ್ ಡಿಡ್ ನೇಹಾಸ್ ಕ್ಲಾಕ್ ರಿಂಗ್ ಎವ್ರಿ ಮಾರ್ನಿಂಗ್? ನೇಹಾಳ ಗಡಿಯಾರವು ಪ್ರತಿದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ರಿಂಗ್ ಆಗುತ್ತದೆ? ಆಪ್ಷನ್ 4 o'clock, 9 o'clock, 6 o'clock. ಹಾಗಾದರೆ ನೇಹಾಸ್ ಅಲಾರಾಮ್ ಯಾವಾಗ ರಿಂಗ್ ಆಗ್ತಾ ಇತ್ತು? ಯಸ್, ರೈಟ್ ಆನ್ಸರ್. ಸೀಟ್ 1, 6 o'clock. ಹಾಗಾದರೆ ನಾವಿಲ್ಲಿ ಯಾವ ಆಪ್ಷನಿಗೆ ಟಿಕ್ ಹಾಕಬೇಕು? ಯಸ್, ಸಿ ಆಪ್ಷನಿಗೆ ಟಿಕ್ ಹಾಕಬೇಕು. ಸೆಕೆಂಡ್ ಒನ್, ವಾಟ್ ಡಿಡ್ ದ ಬರ್ಡ್ ಸೇ? ಪಕ್ಷಿಗಳು ಏನು ಹೇಳಿದವು? ಆಪ್ಷನ್, ಸ್ಲೀಪ್ ಆನ್, ವೇಕ್ ಅಪ್, ಗೋ ಅಂಡ್ ಪ್ಲೇ. ಸ್ಲೀಪ್ ಆನ್ ಅಂದರೆ ನಿದ್ರಿಸಿ, ವೇಕಪ್ ಅಂದರೆ ಎದ್ದೇಳಿ, ಗೋ ಅಂಡ್ ಪ್ಲೇ ಅಂದರೆ ಹೋಗಿ ಆಟವಾಡಿ. ಹಾಗಾದರೆ ಪಕ್ಷಿಗಳು ಇಲ್ಲಿ ನೇಹಾಳಿಗೆ ಏನಂತ ಹೇಳ್ತವೆ? ಯಸ್, ರೈಟ್ ಆನ್ಸರ್, ವೇಕ್ ಅಪ್. ಥರ್ಡ್ ಒನ್, what is inside you that makes you get up at the same time every day? ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳುವಂತೆ ಮಾಡುವ ನಿಮ್ಮೊಳಗೆ ಏನಿದೆ? ಆಪ್ಷನ್, ಅವರ್ ಬಾಡಿ ಕ್ಲಾಕ್, ಅವರ್ ಐಸ್, ಅವರ್ ಫೀಟ್. ಅವರ್ ಬಾಡಿ ಕ್ಲಾಕ್ ಅಂದರೆ ನಮ್ಮ ದೇಹದ ಗಡಿಯಾರ, ಅವರ್ ಐಸ್ ಅಂದರೆ ನಮ್ಮ ಕಣ್ಣುಗಳು, ಅವರ್ ಫೀಟ್ ಅಂದರೆ ನಮ್ಮ ಪಾದಗಳು. ಹಾಗಾದರೆ ಯಾವುದರಿಂದ ನಾವು ಎದ್ದೇಳ್ತೀವಿ? ಯಸ್, ರೈಟ್ ಆನ್ಸರ್. ಏತ್ ಒನ್, ಅವರ್ ಬಾಡಿ ಕ್ಲಾಕ್. ಹಾಗಾದರೆ ನಾವು ಅವರ್ ಬಾಡಿ ಕ್ಲಾಕಿಗೆ ಟಿಕ್ ಮಾಡೋಣ. ಯಸ್, ಅವರ್ ಬಾಡಿ ಕ್ಲಾಕ್. ಫೋರ್ತ್ ಒನ್, put the letters in the right order. One has been done for you. ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಇರಿಸಿ, ನಿಮಗಾಗಿ ಒಂದನ್ನು ಮಾಡಲಾಗಿದೆ. ಫಸ್ಟ್ ಒನ್, SMILE, ಸ್ಮೈಲ್ ಅಂದರೆ ಮುಗುಳ್ನಗೆ. ಸೆಕೆಂಡ್ ಒನ್, ALARM ಅಂದರೆ ಎಚ್ಚರಿಕೆ ಗಂಟೆ. ಥರ್ಡ್ ಒನ್, CLOCK ಅಂದರೆ ಕ್ಲಾಕ್. ಕ್ಲಾಕ್ ಅಂದರೆ ಗಡಿಯಾರ. ಫೋರ್ತ್ ಒನ್, MORNING, ಮಾರ್ನಿಂಗ್ ಅಂದರೆ ಮುಂಜಾನೆ. ಫಿಫ್ತ್ ಒನ್, SNORED, ಸ್ನೋರ್ಡ್ ಅಂದರೆ ಹೊಡೆಯಿತು. ಸಿಕ್ಸ್ತ್ ಒನ್, WINDOW, ವಿಂಡೋ ಅಂದರೆ ಕಿಟಕಿ. ನೆಕ್ಸ್ಟ್ ಪೇಜ್, let's listen and talk. First one, listen to the sounds around you when you are on your way to school. Discuss with your friends the sounds that you hear. List them here. ನೀನು ಶಾಲೆಗೆ ಹೋಗುತ್ತಿರುವಾಗ ನಿಮ್ಮ ಸುತ್ತಲಿನ ಶಬ್ದಗಳನ್ನು ಆಲಿಸಿ. ನೀವು ಕೇಳಿದ ಶಬ್ದಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ. ಅವುಗಳನ್ನು ಇಲ್ಲಿ ಪಟ್ಟಿ ಮಾಡಿ. Sounds you heard. Sounds your friend heard. First one, traffic sounds or of rickshaw. Second one, people talking.
sounds of footsteps, rustling of leaves, wind sound, chirping of birds, sound of animals, the loud sound of speakers, sound of mic. Second one, if there is no clock in the house to wake you in the morning, how will you wake up? Will you continue to sleep or? ಅಂದ್ರೆ ಬೆಳಗ್ಗೆ ನಿಮ್ಮನ್ನು ಎಬ್ಬಿಸಲು ಮನೆಯಲ್ಲಿ ಗಡಿಯಾರವಿಲ್ಲದಿದ್ದರೆ ನೀವು ಹೇಗೆ ಎಚ್ಚರಗೊಳ್ಳುತ್ತೀರಿ? ನೀವು ಮಲಗುವುದನ್ನು ಮುಂದುವರಿಸುತ್ತೀರಾ ಅಥವಾ ಮನೆಯಲ್ಲಿ ಗಡಿಯಾರ ಇಲ್ಲ ಅಂದರೆ ಎದ್ದಿರ್ತೀರಾ ಅಥವಾ ಮಲಗಿರ್ತೀರಾ? ನಿಮ್ಮ ಮನೆಯಲ್ಲಿ ಗಡಿಯಾರ ಇಲ್ಲ ಅಂದರೆ ನೀವು ಎದ್ದಿರ್ತೀರೋ ಅಥವಾ ಮಲಗಿರ್ತೀರೋ? ಥರ್ಡ್ ಒನ್, ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಆಫ್ ನೋಯಿಂಗ್ ದ ಟೈಮ್ ಡ್ಯೂರಿಂಗ್ ದ ಡೇ? ಅಂದರೆ ಕನ್ನಡದಲ್ಲಿ ಹಗಲಿನಲ್ಲಿ ಸಮಯವನ್ನು ತಿಳಿಯುವ ವಿವಿಧ ವಿಧಾನಗಳು ಯಾವುವು? ನಾವು ಡೇ ಟೈಮಲ್ಲಿ ಯಾವ್ಯಾವುದರಿಂದ ಟೈಮ್ನ ತಿಳ್ಕೊಳ್ತೀವಿ ಅಂತ ಲಿಸ್ಟ್ ಮಾಡಿ. ಸೆಕೆಂಡ್ ಒನ್, ಇಫ್ ದೇರ್ ಈಸ್ ನೋ ಕ್ಲಾಕ್ ಇನ್ ದ ಹೌಸ್ ಟು ವೇಕ್ ಯು ಇನ್ ದ ಮಾರ್ನಿಂಗ್, ಹೌ ವಿಲ್ ಯು ವೇಕ್ ಅಪ್? ವಿಲ್ ಯು ಕಂಟಿನ್ಯೂ to sleep or? Answer, if there is no clock in the house to wake me in the morning, my mother or father will wake me up. I will not continue to sleep for a long because I will have to get ready for school. ಅಂದರೆ ಬೆಳಗ್ಗೆ ನಿಮ್ಮನ್ನು ಎಬ್ಬಿಸಲು ಮನೆಯಲ್ಲಿ ಗಡಿಯಾರವಿಲ್ಲದಿದ್ದರೆ ನೀವು ಹೇಗೆ ಎಚ್ಚರಗೊಳ್ಳುತ್ತೀರಿ? ನೀವು ನಿದ್ರೆ ಮುಂದುವರಿಸುತ್ತೀರಾ? ಆನ್ಸರ್, ಬೆಳಗ್ಗೆ ನನ್ನನ್ನು ಎಬ್ಬಿಸಲು ಮನೆಯಲ್ಲಿ ಗಡಿಯಾರವಿಲ್ಲದಿದ್ದರೆ ನನ್ನ ತಾಯಿ ತಂದೆ ನನ್ನನ್ನು ಎಬ್ಬಿಸುತ್ತಾರೆ. ನಾನು ಹೆಚ್ಚು ಹೊತ್ತು ನಿದ್ದೆ ಮಾಡುವುದನ್ನು ಮುಂದುವರಿಸುವುದಿಲ್ಲ, ಏಕೆಂದರೆ ನಾನು ಶಾಲೆಗೆ ತಯಾರಾಗಬೇಕು. ಥರ್ಡ್ ಒನ್, ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಆಫ್ ನೋಯಿಂಗ್ ದ ಟೈಮ್ ಡ್ಯೂರಿಂಗ್ ಆಫ್ ಡೇ? ಅಂದರೆ ಹಗಲಿನಲ್ಲಿ ಸಮಯವನ್ನು ತಿಳಿಯುವ ವಿವಿಧ ವಿಧಾನಗಳು ಯಾವುವು? ಇಫ್ ದ ವಾಚ್ ಈಸ್ ನಾಟ್ ಅವೈಲಬಲ್, ಐ ಕ್ಯಾನ್ ಎಸ್ಟಿಮೇಟ್ ದ ಟೈಮ್ ವಿತ್ ದ ಪೊಸಿಷನ್ ಆಫ್ ದ ಸನ್. ಇನ್ ದ ಮಾರ್ನಿಂಗ್, ಸನ್ ಈಸ್ ಇನ್ ದ ಈಸ್ಟ್. ಅಟ್ ನೂನ್ ಇಟ್ ಈಸ್ ಆನ್ ದ ಹೆಡ್ ಆ್ಯಂಡ್ ಇನ್ ದ ಈವ್ನಿಂಗ್ ಇಟ್ ಈಸ್ ಆನ್ ದ ವೆಸ್ಟ್. ಅಂದರೆ ಗಡಿಯಾರ ಲಭ್ಯವಿಲ್ಲದಿದ್ದರೆ ನಾನು ಸೂರ್ಯನ ಸ್ಥಾನದೊಂದಿಗೆ ಸಮಯವನ್ನು ಅಂದಾಜು ಮಾಡಬಹುದು. ಮುಂಜಾನೆ ಸೂರ್ಯನ ಪೂರ್ವದಲ್ಲಿ, ಮಧ್ಯಾಹ್ನ ಅದು ತಲೆಯ ಮೇಲೆ ಮತ್ತು ಸಂಜೆ ಪಶ್ಚಿಮದಲ್ಲಿ ಇರುತ್ತದೆ. ವರ್ಡ್ ಬಿಲ್ಡಿಂಗ್, ಫೈಂಡ್ ದ ಹಿಡನ್ ವರ್ಡ್ಸ್. ಅಂದರೆ ಇಲ್ಲಿ ಪದಗಳು ಬಚ್ಚಿಟ್ಕೊಂಡಿವೆ, ಅದನ್ನು ನಾವು ಹುಡುಕಬೇಕು. ಹಾಗಾದರೆ ಹುಡ್ಕೋಣವಾ? mother, birds, clock, alarm, happy, morning, holiday, hungry, Sunday, alarm, clock. Say aloud, out, bout, caught, matter, chatter, shatter, tick, tock, tell, told, train, time, tick, tack, tip, tin, take, tall. Let's write. First one. Who said these words and to whom? ಅಂದ್ರೆ ಈ ಮಾತುಗಳನ್ನು ಯಾರು ಮತ್ತು ಯಾರಿಗೆ ಹೇಳಿದರು? Wake up dear, wake up fast.
ಎದ್ದೇಳು ಡಿಯರ್, ಎದ್ದೇಳು ಬೇಗ ಅಂತ ಯಾರಿಗೆ ಹೇಳಿದ್ರು? ಯಸ್, ಬರ್ಡ್ಸ್ ನೇಹಾಗೆ ಹೇಳಿದ್ವು. ಹೂ ಸೆಡ್? ಬರ್ಡ್ಸ್. ಟು ಹೂಮ್? ನೇಹಾ. ಮಾ, ಹೂ ವೋಕ್ ಮೀ ಅಪ್ ಟುಡೇ? ಅಂದರೆ ಅಮ್ಮ, ಇಂದು ನನ್ನನ್ನು ಎಬ್ಬಿಸಿದವರು ಯಾರು ಅಂತ ನೇಹಾ ಮದರ್ನ ಕೇಳ್ತಾಳೆ. ಹೂ ಸೆಡ್? ನೇಹಾ. ಟು ಹೂಮ್? ಮದರ್. ವೈ ಡು ಯು ಸ್ಲೀಪ್ ಅಟ್ 9 ಎವ್ರಿ ನೈಟ್? ನೀನು ಪ್ರತಿ ರಾತ್ರಿ 9ಕ್ಕೆ ಏಕೆ ಮಲಗುತ್ತೀಯಾ ಅಂತ ಮದರ್ ನೇಹಾನ ಕೇಳ್ತಾರೆ. ಹೂ ಸೆಡ್? ಮದರ್. ಟು ಹೂಮ್? ನೇಹಾ. ಸೆಕೆಂಡ್ ಒನ್, ಯೂಸ್ ದ ಹೆಲ್ಪ್ ಬಾಕ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಹೆಲ್ಪ್ ಬಾಕ್ಸಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ. ಈ ವರ್ಡ್ಸ್ ಸಹಾಯದಿಂದ ನಾವು ಈ ಬ್ಲ್ಯಾಂಕ್ಸ್ನ ಫಿಲ್ಅಪ್ ಮಾಡಬೇಕು. ಹೆಲ್ಪ್ ಬಾಕ್ಸ್ ಅಂದರೆ ಸಹಾಯ ಪೆಟ್ಟಿಗೆ. ಆ ಬಾಕ್ಸಲ್ಲಿ ಇರೋವಂಥ ವರ್ಡ್ ವಾಸ್, ವರ್. ಈತ್ ಒನ್, ರಾಮ್ ವಾಸ್ ಎ ಗುಡ್ ಫುಟ್ಬಾಲ್ ಪ್ಲೇಯರ್. ರಾಮ್ ಉತ್ತಮ ಫುಟ್ಬಾಲ್ ಆಟಗಾರ. ದ ಕೌಸ್ ವರ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ಹೊಲದಲ್ಲಿ ಮೇಯುತ್ತಿರುವ ಹಸುಗಳು. ಸೀವಂತ್, ಮೈ ಟಾಯ್ಸ್ ವರ್ ಬ್ರೋಕನ್. ನನ್ನ ಆಟಿಕೆಗಳು ಮುರಿದು ಹೋಗಿವೆ. ಡಿವಂತ್, ಹರ್ ಫ್ರಾಕ್ ವಾಸ್ ಟೂ ಲಾಂಗ್. ಅವಳ ಫ್ರಾಕ್ ತುಂಬಾ ಉದ್ದವಾಗಿದೆ. ಈವಂತ್, ದ ಮಾರ್ಕೆಟ್ ವಾಸ್ ಕ್ಲೋಸ್ಡ್. ಮಾರುಕಟ್ಟೆ ಮುಚ್ಚಲಾಗಿದೆ. ಎಫ್ವಂತ್, ದ ಚಿಲ್ಡ್ರನ್ ವರ್ ಹ್ಯಾಪಿ. ಮಕ್ಕಳು ಸಂತೋಷವಾಗಿರುತ್ತಾರೆ. ಜೀವಂತ್, ದ ಫ್ಲವರ್ಸ್ ವರ್ ಕೆಪ್ಟ್ ಇನ್ ಅ ವಾಸ್. ಹೂಗಳನ್ನು ಹೂದಾನಿಯಲ್ಲಿ ಇರಿಸಲಾಗಿದೆ. ಥರ್ಡ್ ಒನ್, ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ ಅಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್. ಯು ವಿಲ್ ನೀಡ್ ದಿಸ್ ವರ್ಡ್ಸ್. ಕೆಳಗಿನ ಚಿತ್ರಗಳನ್ನು ನೋಡಿ ಮತ್ತು ಕೆಳಗಿನ ಪ್ಯಾರಾಗ್ರಾಫ್ ಅನ್ನು ಪೂರ್ಣಗೊಳಿಸಿ. ನಿಮಗೆ ಈ ಪದಗಳು ಬೇಕಾಗುತ್ತವೆ. ಪುಲ್ಲಡ್ ಔಟ್ ಅಂದರೆ ಹೊರಹಾಕಿದ. ಇನ್ಸೈಡ್ ಅಂದರೆ ಒಳಗೆ. ಕಾಲ್ಡ್ ಔಟ್ ಅಂದರೆ ಕರೆದರು. ಬಿಹೈಂಡ್ ಅಂದರೆ ಹಿಂದೆ. ಅಂಡರ್ ಅಂದರೆ ಅಡಿಯಲ್ಲಿ. Yesterday I lost a book. I looked for it everywhere. ನಿನ್ನೆ ನಾನು ಪುಸ್ತಕವನ್ನು ಕಳೆದುಕೊಂಡೆ. ನಾನು ಅದನ್ನು ಎಲ್ಲೆಡೆ ಹುಡುಕಿದೆ. I looked behind a door. ನಾನು ಬಾಗಿಲಿನ ಹಿಂದೆ ನೋಡಿದೆ. I looked inside a cupboard. ನಾನು ಬೀರು ಒಳಗೆ ನೋಡಿದೆ. I looked under a bed. ನಾನು ಹಾಸಿಗೆ ಕೆಳಗೆ ನೋಡಿದೆ. I could not find it anywhere. Then I called out Shiro. ಅದು ಎಲ್ಲಿಯೂ ಸಿಗಲಿಲ್ಲ. ನಂತರ ನಾನು ಕರೆದಿದ್ದೇನೆ, ಶಿರೋ. ಶಿರೋ, my dog, came running to me. ಶಿರೋ, ನನ್ನ ನಾಯಿ ಓಡಿ ಬಂದಿತು. I asked him to look for my book. He pulled out another book
from my bag. ನಾನು ನನ್ನ ಪುಸ್ತಕವನ್ನು ಹುಡುಕಲು ನಾನು ಅವನನ್ನು ಕೇಳಿದೆ. ಇನ್ನೊಂದು ಪುಸ್ತಕದ ಜೊತೆಗೆ ನನ್ನ ಬ್ಯಾಗಿನಿಂದ ಹೊರತೆಗೆದನು. Fun time. Here is a word, clock. Write down words relating to clock. ಇಲ್ಲಿ ಒಂದು ಪದ ಗಡಿಯಾರ. ಗಡಿಯಾರಕ್ಕೆ ಸಂಬಂಧಿಸಿದ ಪದಗಳನ್ನು ಬರೆಯಿರಿ. My clock is very beautiful. Tick, tick. Watch. Clock. Dial. Second needle, minute needle, hour needle. Key. ಇಲ್ಲಿ ಖಾಲಿ ಇರೋ ಬಾಕ್ಸ್ ಅಲ್ಲಿ ನಾವು ಕ್ಲಾಕ್ ಚಿತ್ರನ ಬಿಡಿಸಬೇಕು. Here is a word, morning. Now write down words related to it. ಇಲ್ಲಿ ಒಂದು ಪದ ಬೆಳಗ್ಗೆ. ಈಗ ಇದಕ್ಕೆ ಸಂಬಂಧಿಸಿದ ಪದಗಳನ್ನು ಬರೆಯಿರಿ. ಇಲ್ಲಿ ಮಾರ್ನಿಂಗ್ ಅಂತ ಪದ ಕೊಟ್ಟಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗುವಂಥ ಪದಗಳನ್ನು ನಾವು ಬರಿಬೇಕು. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಬೆಳಗಿನ ಜಾವ ಬೇಗ ಎದ್ದೇಳ್ತೀನಿ. ಐ ಗೋ ಟು ಸ್ಕೂಲ್ ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ ಶಾಲೆಗೆ ಹೋಗುತ್ತೇನೆ. ಡಿಲೈಟ್. ಸನ್ರೈಸ್. ಡೇಲೈಟ್ ಅಂದರೆ ಸೂರ್ಯನ ಬೆಳಕು. ಸನ್ರೈಸ್ ಅಂದರೆ ಸೂರ್ಯನ ಕಿರಣಗಳು. ಬರ್ಡ್ಸ್, ಸನ್. Thank you for the watching. Subscribe my channel, Patya Pustaka.